ನಮಸ್ಕಾರ ಸ್ನೇಹಿತರೆ. ನಿಮ್ಮ ಶುಗರ್ ಲೆವೆಲ್ ಯಾಕೆ ಕೆಳಗಿಳಿತಾ ಇಲ್ಲ? ಇದಕ್ಕೆ ಮೂಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸಿ ಈಗಾಗಲೇ ನಿಮ್ಮ ದೇಹದ ತುಂಬ ಹರಡಿಬಿಟ್ಟಿದೆ. ಇದು ಡಯಾಬಿಟಿಸ್ನ ಮೂಲ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯನ ತಗೊಳ್ಳೋಣ. ನಿಮ್ಮ ಡಯಾಬಿಟಿಸ್ನ ಮ್ಯಾನೇಜ್ ಮಾಡೋದಕ್ಕೆ ನೀವೇನೆಲ್ಲ ಮಾಡ್ತಾ ಇದ್ದೀರಾ? ಪ್ರತಿದಿನ ಬೆಳಿಗ್ಗೆ ನೀವು ಮಾತ್ರೆ ತಗೊಳ್ತಾ ಇದ್ದೀರಾ? ನೀವು ಪ್ರತಿದಿನ ಬೆಳಿಗ್ಗೆ ಹಾಗಲಕಾಯಿ ಜ್ಯೂಸ್ ತಗೊಳ್ತಾ ಇದ್ದೀರಾ? ನೀವು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಕೂಡ ಟ್ರೈ ಮಾಡಿದ್ದೀರಾ? ಹಾಗೆ ಪ್ರತಿದಿನ ರಾತ್ರಿ ನೀವು ಇನ್ಸುಲಿನನ್ನು ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ? ಇದು ಯಾವುದಾದ್ರೂ ನಿಮ್ಮ ದೇಹದ ಒಳಗಿನ ಅಸಲಿ ಸಮಸ್ಯೆಗಳೊಂದಿಗೆ ಪರಿಹಾರನ ಮಾಡ್ತಾ ಇದೆಯಾ? ಅಂದರೆ ನಿಮ್ಮ ಡಯಾಬಿಟಿಸ್ನ ಟ್ರೀಟ್ ಮಾಡ್ತಾ ಇದೆಯಾ? ನೀವು ಪ್ರತಿದಿನ ಹಾಗಲಕಾಯಿ ಜ್ಯೂಸ್ ನಿಲ್ಲಿಸಿದ ತಕ್ಷಣ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ದಿನ ಟ್ಯಾಬ್ಲೆಟ್ ಸ್ಕಿಪ್ ಮಾಡಿದ್ರೂ ಸಹ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ದಿನ ಇನ್ಸುಲಿನ್ ಇಂಜೆಕ್ಟ್ ಮಾಡಿದ್ದನ್ನು ನಿಲ್ಲಿಸಿದ ದಿನ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ತಾತ್ಕಾಲಿಕ ಪರಿಹಾರಗಳಷ್ಟೇ. ಇವು ಯಾವುದು ನಿಮ್ಮ ದೇಹದ ಒಳಗಿನ ಅಸಲಿ ಸಮಸ್ಯೆಗಳೊಂದಿಗೆ ಟ್ರೀಟ್ ಮಾಡೋದಿಲ್ಲ, ಅಂದರೆ ನಿಮ್ಮ ಡಯಾಬಿಟಿಸ್ನ ಮ್ಯಾನೇಜ್ ಮಾಡೋದಿಲ್ಲ. ಇದರಿಂದ ನಿಮ್ಮ ಪ್ರಮುಖ ದೇಹದ ಅಂಗಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ನೀವು ಟ್ಯಾಬ್ಲೆಟ್ ಸ್ಕಿಪ್ ಮಾಡಿದ ದಿನ ನಿಮ್ಮ ಮೆಡಿಕೇಷನ್ ಡೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ದೇಹಗಳ ನರಗಳ ಮೇಲೆ, ಕಣ್ಣಿನ ದೃಷ್ಟಿಗಳ ಮೇಲೆ, ಹಾಗೆ ನಿಮ್ಮ ದೇಹದ ಇತರೆ ಪ್ರಮುಖ ಅಂಗಗಳ ಮೇಲೆ ಪರಿಣಾಮನ ಬೀರ್ತಾ ಹೋಗುತ್ತೆ. ಹಾಗಾದರೆ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕೋದನ್ನು ನಿಲ್ಲಿಸಿ ಇದನ್ನು ನಾವು ಶಾಶ್ವತ ಪರಿಹಾರನ ಹುಡುಕಬೇಕಾಗಿದೆ. ಅಂದರೆ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಬುಡದಿಂದ ಕಿತ್ತಾಕೋ ಪ್ರಯತ್ನನ ನಾವು ಮಾಡಬೇಕು. ಸ್ನೇಹಿತರೆ, 80,000ಕ್ಕೂ ಹೆಚ್ಚು ಜನ ನಮ್ಮ ವಿ ಸ್ಟಾರ್ನೊಂದಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಶುಗರ್ಗೆ ಕೊಡುವಂತಹ ಡೈಬೋಕಾಪ್. 80,000ಕ್ಕೂ ಹೆಚ್ಚು ಜನ ನಮ್ಮ ಜೊತೆ ವಿ ಸ್ಟಾರ್ನೊಂದಿಗೆ ಡೈಬೋಕಾಪನ್ನು ತಗೊಂಡು ಇವತ್ತಿನ ದಿನ ರಿವರ್ಸ್ ಮಾಡಿಕೊಂಡು, ಶುಗರ್ ಕಂಪ್ಲೀಟ್ಲಿ ರಿವರ್ಸ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಬನ್ನಿ, ನೀವು ಗುಣಮುಖರಾಗಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಹಾಗೆ ವಿ ಸ್ಟಾರ್ನೊಂದಿಗೆ ನಮ್ಮ ಜರ್ನಿನ ನಿಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.